ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬೊಲರೋ ಪ್ಯಾಸೆಂಜರ್ ಗಾಡಿ ಟಾಪ್ ಎಂಡ್ ZLX ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು 2012 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ನಂಬರು ಸಹ ಸಿಗುತ್ತೆ ನಿಮಗೆ, ಕಾಂಟ್ಯಾಕ್ಟ್ ನಂಬರು, ಈ ಗಾಡಿ ಅವ್ರದ್ದು ಓನರ್ ನಂಬರು. ನೀವು ಡೈರೆಕ್ಟ್ ಓನರು ಸಹ ಕರೆ ಮಾಡ್ಬೋದು. ಇನ್ನು ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿದ್ರೆ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವು ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಗಾಡಿ ಫೋಟೋಸ್ನ, ಡೀಟೇಲ್ಸ್ನ, ಗಾಡಿದು ಒಂದು ವೀಡಿಯೋ ಸಹ ಆದರೆ ಒಂದು ವೀಡಿಯೋ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ, ಇವಾಗ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಮೇಲೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಗಾಡಿ ಓನರ್ ನಂಬರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆಗೆ ಗಾಡಿದು ಫೋಟೋಸು, ಡೀಟೇಲ್ಸು ಮತ್ತು ಒಂದು ವೀಡಿಯೋ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ಕರೆ ಮಾಡಿಬಿಟ್ಟು ನಿಮಗೆ ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ. ಡೈರೆಕ್ಟಾಗಿ ನಿಮ್ಮ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥವ್ರು ನಿಮಗೆ ಡೈರೆಕ್ಟಾಗಿ ಕರೆ ಮಾಡಿಬಿಟ್ಟು ನಿಮ್ಮ ಕಡೆಯಿಂದನೇ ಗಾಡಿ ತೊಗೊಳ್ತಾರಂತ ಹೇಳ್ಬೋದು. ಯಾವುದೇ ಥರದ ಕಮಿಷನ್ ಕೂಡ ಇರೋದಿಲ್ಲ ವೀಕ್ಷಕರೇ, ಡೈರೆಕ್ಟ್ ಪಾರ್ಟಿಯಿಂದ ಡೀಲ್ ಆಗುತ್ತೆ. ಓಕೆನಾ? ಇನ್ನೊಂದು ಸಲ ಹೇಳ್ತಿದ್ದೀನಿ ವೀಕ್ಷಕರೇ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಿಬಿಡಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಕಳಿಸಿ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ, ಈ ಗಾಡಿ ಡೀಟೇಲ್ಸ್ನ ಓನರೇ ತಿಳಿಸಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸ್ಕಿಪ್ ಮಾಡಿಬಿಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ನಂಬರ್ ಸಹ ಹಾಕಿರ್ತೀನಿ ಡಿಸ್ಪ್ಲೇ ಮೇಲೆ. ಅದು ಬೊಲರೋ ZLX ಅಲ್ವಾ? ಹಾಂ, ZLX ಅಣ್ಣ, ಲೋಡೆಡ್ ಗಾಡಿ. ಟಾಪ್ ಎಂಡ್ ಅಲ್ಲ? ಹಾಂ, ಟಾಪ್ ಎಂಡ್. ಓಕೆ, ಮಾಡಲ್ ಎಷ್ಟದು? 2012 ಅಣ್ಣ ಮಾಡಲು. 2012. ಈಗ ಓನರು? ಫಸ್ಟ್ ಓನರ್ ಅಣ್ಣ. ಸಿಂಗಲ್ ಓನರಾ? ಹಾಂ, ಸಿಂಗಲ್ ಓನರ್. ಓಕೆ, ಎಷ್ಟು ಹೊಡಿದೆ ಗಾಡಿ? ಗಾಡಿ 1,20,000 ಹೊಡ್ಯದಣ್ಣ. ಬರೀ 1,20,000 ಹೊಡಿದೆಯಾ? ಹ್ಞೂ. ಹಾಂ, ಡೀಸೆಲ್ ಗಾಡಿ ಅಲ್ಲ? ಹಾಂ, ಡೀಸೆಲ್ ಗಾಡಿ ಅಣ್ಣ. ಹಾಂ, ಸರಿ. ಈ ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದ್ದಾವೆ? ಟೈರ್ 4 ಸಿಲ್ ಅವ ಅಣ್ಣ. ಎಲ್ಲ ಹೊಸವಿದಾವ? ಹಾಂ, 4 ಹೊಸ ಅವ ಅಣ್ಣ. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿನೂ ಸಿಲ್ ಅದಣ್ಣ, ಹೊಸದಾಗಿ ಹಾಕೋಣ ಅದನ್ನು. ಗಾಡಿದು ಏನಾದ್ರು ಕೆಲಸ ಇದೆಯಾ ಒಳಗಡೆ? ಪ್ಲಾಟ್ಫಾರ್ಮು ಏನಾದರೂ? ಏನು ಕೆಲಸ ಇಲ್ಲ ಅಣ್ಣ, ಎಲ್ಲ ಓಕೆ ಅದಣ್ಣ. ಹಾಂ, ಯಾಕಂದರೆ ಕೆಲವು ಹಳೆ ಗಾಡಿ ಅಂದಮೇಲೆ ಸ್ವಲ್ಪ ನೀಟಾಗಿ ಇಟ್ಕೊಂಡಿರಲ್ಲ, ಹಾಗಾಗಿ ಕೇಳಿದೆ. ಮತ್ತು ಇದು ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ? ಹಾಂ, ಎಲ್ಲ ಕಂಡೀಷನ್ ಅದಣ್ಣ. ರನ್ನಿಂಗ್ ಕಂಡೀಷನ್ ಇದೆಯಾ? ಹ್ಞೂ, ಕಂಡೀಷನ್ ಅದ. ಓಕೆ, ಇನ್ಸೂರೆನ್ಸ್ ಇನ್ನೂ ಇರ್ಬೋದೇನಲ್ಲ? ಹಾಂ, ಆದಣ್ಣ, ಇನ್ನು ಆದಣ್ಣ. ಓಕೆ, ಅದು ವೈಟ್ ಬೋರ್ಡ್ ಅಣ್ಣ, ಏನು FC ಎಲ್ಲ ಇದಾದ. ಅದೇ ಈಗ ವೈಟ್ ಬೋರ್ಡ್ ಅಂದರೆ ಒಂದು 15-20 ವರ್ಷ ಇರುತ್ತೆ. ಹ್ಞೂ ಅಣ್ಣ, 12 ಅದಣ್ಣ, ಮಾಡಲ್ ಇನ್ನೂ ಆದಣ್ಣ. ಅದೇ ಈಗ ಇನ್ಸೂರೆನ್ಸ್ ಇನ್ನು ಎಷ್ಟು ಅಮೌಂಟ್ ಇದೆ? ಇನ್ಸೂರೆನ್ಸ್ ಮುಗಿದಣ್ಣ. ಮುಗ್ದೈತಾ? ಇನ್ಸೂರೆನ್ಸ್ ಮುಗಿದಣ್ಣ. ಕಸ್ಟಮರ್ಗಳಿಗೆ ಅವ್ರು ಇಷ್ಟ ಅಣ್ಣ, ಕಟ್ಟಿ ಕೊಡ್ತೀವಿ. ಎಷ್ಟು ಬರ್ಬೋದು ಇದು ಗಾಡಿ ಇನ್ಸೂರೆನ್ಸ್? ಒಂದು 15,000 ಬರ್ತದೆ. 15,000ನಾ? ವೈಟ್ ಬೋರ್ಡ್ ಅಲ್ವಾ? ಹ್ಞೂ, ವೈಟ್ ಬೋರ್ಡ್ ಅಣ್ಣ. ಓಕೆ. ಇದು ಎಲ್ಲಿರೋದು ಗಾಡಿ ಲೊಕೇಶನ್? ಕೆಂಬಾವಿ, ಸುರಪುರ ತಾಲೂಕು ಕೆಂಬಾವಿ. ಕೆಂಬಾವಿ ಊರಾ? ಹ್ಞೂ. ಸುರಪುರ ಅಂದರೆ ಜಿಲ್ಲೆ ಯಾವ್ದು ಬರುತ್ತೆ ಹೇಳಿ? ಯಾದಗಿರಿ ಜಿಲ್ಲೆ, ಸುರಪುರ ತಾಲೂಕು, ಕೆಂಬಾವಿ ಊರಣ್ಣ. ಹಾಂ, ಕೆಂಬಾವಿ ಊರಲ್ಲಿರುತ್ತೆ. ಹ್ಞೂ. ಹಾಂ. ಅಂದರೆ ಈ ಗಾಡಿ ಕೆಲಸ ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಫಿಟ್ಟಿಂಗ್ಸ್ ಮಾಡಿಸಿದ್ರಾ? ಏನು ಟೇಪ್ ಗೀಪ್ ಎಲ್ಲ ಆದಣ್ಣ. ಹಾಂ, ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರಾ? ಹಾಂ, ಮ್ಯೂಸಿಕ್ ಸಿಸ್ಟಮ್ ಹಾಕ್ಸೋಣ. ಇನ್ನೇನಾದರೂ ಎಕ್ಸ್ಟ್ರಾ ಹಾಕ್ಸಿದ್ರಾ? ಮತ್ತೇನಿಲ್ಲ ಅಣ್ಣ, ಎಲ್ಲ ಕಂಪ್ನಿ ಸಿಸ್ಟಮ್ ಆದಣ್ಣ, ಎಲ್ಲ ಓಕೆ ಅದ. ಅದೇ ಈಗ ಎಕ್ಸ್ಟ್ರಾ ಅಂದರೆ ನೀವು ಟೇಪ್ ಒಂದೇ ಹಾಕ್ಸಿರೋದು? ಹೌನಣ್ಣ. ಹಾಂ, ಒಟ್ಟು ಗಾಡಿ ಕಂಡೀಷನ್ ಚೆನ್ನಾಗಿದೆ? ಹಾಂ, ಗಾಡಿ ಕಂಡೀಷನ್ ಚಲೋ ಅದ. ಎಷ್ಟು ಅಂದ್ರೆ ಹೇಳಿ ಮಾಡಲು? 2012 ಅಣ್ಣ. 12 ಸಿಂಗಲ್ ಓನರಾ? ಹಾಂ, 12 ಸಿಂಗಲ್ ಓನ್ ಅಣ್ಣ. ಓಕೆ, ಈಗ ಎಷ್ಟು ಬರ್ತೀವಿ ಸರ್ ಇದು ಮೈಲೇಜು? ಮೈಲೇಜ್ 17-18 ಬರುತ್ತೆ ಸರ್. 17-18? ಸರಿ, ಏನು ಹೇಳ್ತೀರಾ ಗಾಡಿಗೆ ರೇಟು? 4,27 ಅಣ್ಣ. 4,20,000. ಹಾಂ, ಫೈನಲ್ ಆದರೆ ಎಷ್ಟಾಗ್ಬೋದು? ಒಂದು 10-20 ಸಾವಿರ ಬಿಡಮ್ಮಣ್ಣ. 10-20 ಸಾವಿರ ಬಿಡ್ತೀರ ಅಂದರೆ 4,00,000 ಕೇಳ್ತಿದ್ದೀರಾ? ಹ್ಞೂ. ಇನ್ನೂ ಏನಾದರೂ ಕಡಿಮೆ ಆಗುತ್ತಾ, ಇನ್ನೂ ಅಷ್ಟೇ ಫೈನಲ್ ಆಗುತ್ತಾ? ಮಾತಾಡ ಒಂದು 5 ಸಾವಿರ ಹೆಚ್ಚು ಕಮ್ಮಿ ಆದ್ರೆ ಬಿಡಮ್ಮಣ್ಣ. ಹಾಂ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ ಡೈರೆಕ್ಟಾಗಿ ಬಂದರೆ? ಹಾಂ. ಸರಿ, ಇದೇ ನಂಬರ್ ನಿಮ್ಮದು? ಹ್ಞೂ, ಇದೇ ನಂಬರ್ ಅಣ್ಣ. ಸರಿ, ಹಾಕ್ತೀನಿ ಯೂಟ್ಯೂಬ್ಗೆ ಇವತ್ತು.
ಸರಿ ಕಾಲ್ ಮಾಡ್ತಾರೆ, ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡಿ. ಓಕೆನಾ? ಸರಿ ಸರಿ ಅಣ್ಣ. ಓಕೆ, ಥ್ಯಾಂಕ್ ಯು. ಹ್ಮ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದು 2017 ಮಾಡಲಂತೆ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಅಂದರೆ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಬೊಲೋರದಲ್ಲಿ ಏನು ಮಾತಾಡೋಂಗಿರೋದಿಲ್ಲ. ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು, ನಿಮಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಅವ್ರು ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ನಿಮಗೆ ಇನ್ನೂ ಏನಾದರೂ ಜಾಸ್ತಿ ಡೀಟೇಲ್ಸ್ ಬೇಕು ಗಾಡಿ ಬಗ್ಗೆ ಅಥವಾ ಜಾಗದ ಬಗ್ಗೆ, ಗಾಡಿ ಇರೋ ಲೊಕೇಶನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸಿರುತ್ತಲ್ಲ, ಅದು ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದರೆ ಇನ್ನೂ ಏನೇ ಡೀಟೇಲ್ಸ್ ಡೌಟ್ಸ್ ಇದ್ದರೂ ಅವ್ರನ್ನ ಕೇಳಿಕೊಂಡ್ರೆ ನಿಮಗೆ ಅವರೇ ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ನ ಡೀಟೇಲ್ಸ್ನ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.